ಮನೆ ಬದುಕಲ್ಲ ಏನೂ ಅಲ್ಲ. ಬೆಳಗ್ಗೆ ಎಷ್ಟೊತ್ತಿಗೆ ಬಂದಿರಿ ನೀವು? ಉಚಿತ ಅಕ್ಕಿ ಯಾರಿಗೆ ಸಿಗ್ತಾ ಇದೆ? ಬೆಳಗ್ಗಿನಿಂದ ಸಂಜೆಯವರೆಗೂ ಕಾದ್ರೂ ಅಕ್ಕಿ ಸಿಗೋಲ್ಲ. ಪ್ರತಿಯೊಬ್ಬ ಪಡಿತರನ ಹತ್ತಿರ 10 ರೂಪಾಯಿ ತಗೋತಾರೆ. ಮಾಧ್ಯಮದ ಮುಂದೆ ಸಮಸ್ಯೆ ಹೇಳಲು ಭಯ ಪಡ್ತಾರಾ ಬರಕನಾಳ್ ಬಡ ಜನ? ತಿಂಗಳಿಗೆ 3 ದಿನವಷ್ಟೇ ಪಡಿತರಕ್ಕೆ ಕಂಗಾಲಾದ ಜನರ ಪರದಾಟ. ತುಮಕೂರು ಜಿಲ್ಲೆ ಚುಕ್ಕನಾಯಕನಹಳ್ಳಿ ತಾಲೂಕು ಹುಳಿಯೂರು ಹೋಬಳಿಯ ಬರಕನಹಾಳ್ ಗ್ರಾಮ ಪಂಚಾಯಿತಿಯಲ್ಲಿ ತಿಂಗಳಿಗೆ 3 ದಿನ ಮಾತ್ರ ಪಡಿತರ ವಿತರಿಸಿ ಜನರನ್ನ ಗೊಂದಲಕ್ಕೀಡು ಮಾಡಿದ್ದಾರೆ. ಜನರ ಪಡಿತರಕ್ಕೂ ಕನ್ನ, ಬಡವರ ಪಡಿತರ ಉಚಿತವಾಗಿ ಕೊಡದೆ ಹಣ ವಸೂಲಿ ದಂಧೆ ನಡೀತಾ ಇದೆ. ಯಾವುದೇ ನಾಮಫಲಕವೂ ಇಲ್ಲ, ಪಡಿತರ ವಿತರಿಸುವ ಸಮಯವೂ ಇಲ್ಲ. ಇಲ್ಲಿ ಯಾವುದೇ ರೀತಿಯ ನಿಯಮಗಳಿಲ್ಲ. ತಿಂಗಳಿಗೆ 3 ರಿಂದ 4 ದಿನ ಪಡಿತರ ವಿತರಿಸಿ ಜನರನ್ನ ಗೊಂದಲಕ್ಕೀಡು ಮಾಡಿ ದೂರದ ಊರುಗಳಿಂದ ಬೆಳಿಗ್ಗೆ 8 ರಿಂದ 9ಕ್ಕೆ ಬಂದು ಕಾದು ಕುಳಿತುಕೊಳ್ತಿದ್ದಾರೆ ಇಲ್ಲಿನ ಜನ. ಇನ್ನು ಜನರು ಏನಾದರೂ ಪ್ರಶ್ನೆ ಮಾಡಿದ್ರೆ ಪಡಿತರ ವಿತರಿಸಲು ಮೀನಾವೇಶ ಎಣಿಸಿ ಅವರನ್ನ ಸತಾಯಿಸಿ ನೆಟ್ವರ್ಕ್ ದೋಷ ಮತ್ತೇನೋ ಕಾರಣ ನೀಡಿ ಜನರನ್ನ ಅಲಿಸ್ತಾರೆ. ಸಮಯ ಮತ್ತು ಪ್ರಮುಖ ಕೆಲಸವನ್ನ ಬದಿಗಿಟ್ಟು ದೂರದ ಊರುಗಳಿಂದ ಬೆಳಿಗ್ಗೆಯೇ ಊಟ ತಿಂಡಿ ಬದಿಗಿಟ್ಟು ಪಡಿತರ ತೆಗೆದುಕೊಳ್ಳಲು ವಯಸ್ಸಾದವರು, ಮಹಿಳೆಯರು ಕಾದು ಕುಳಿತುಕೊಳ್ಳುವ ಪರಿಸ್ಥಿತಿ ಇಲ್ಲಿದೆ. ಯಾವ ಸಮಯದಲ್ಲಿ ಪಡಿತರ ವಿತರಿಸುತ್ತಾರೆ ಎನ್ನುವ ನಾಮಫಲಕವೂ ಇಲ್ಲ. ಅಧಿಕಾರಿಗಳು ಮಾಡಿದ್ದೇ ಕಾನೂನು ಎಂಬಂತಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸದ್ಯ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಪಡಿತರದಲ್ಲಿ ಅಳತೆಯಲ್ಲಿ ಸರಿಯಾದ ತೂಕ ನೀಡದೆ ಬಡವರ ಪಡಿತರಕ್ಕೆ ಕನ್ನ ಹಾಕ್ತಿದ್ದಾರೆ. ಸರ್ಕಾರಗಳು ಬಡವರಿಗೆ ತಂದ ಯೋಜನೆಯ ಪಡಿತರಕ್ಕೆ ಹಾಡ ಹಗಲೇ ಕನ್ನ ಹಾಕ್ತಿದ್ದಾರೆ. ಆಹಾರ ಶಿರಸ್ತೇದಾರ್, ಅಳತೆ ಮತ್ತು ತೂಕ ಮಾಪನ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಜನರಿಗೆ ಸರಿಯಾದ ರೀತಿಯಲ್ಲಿ ಪಡಿತರ ವಿತರಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಜನರು ಸದ್ಯ ಒತ್ತಾಯಿಸಿದ್ದಾರೆ. ನೀವು ರೇಷನ್ ತನಕ ಬಂದಿರಾ? ಎಷ್ಟು ದಿವಸ ಹಣ ಕೊಡ್ತಾರಣ್ಣ ತಿಂಗಳಲ್ಲಿ? 3 ದಿವಸ ಅಷ್ಟೇ. 3 ದಿವಸ ತಿಂಗಳೆಲ್ಲ ಕೊಡಬೇಕು ಅಂತ ಗೌರ್ಮೆಂಟ್ ರೂಲ್ಸ್ ಮಾಡ್ಯಾರೆ. 3 ದಿವಸ ಕೊಟ್ರೆ ಹೆಂಗೆ? ನೀವು ಹೇಳ್ಬೇಕಪ್ಪ, ಆಗಲ್ಲ ನೀವು ಕೊಡ್ಬೇಕು ಅಂತ ಕೇಳ್ಬೇಕಪ್ಪ ಸೆಕ್ರೆಟರಿಗಳಿಗೆ. ಏನಣ್ಣ ಯಾಕೆ ಬರ್ತಾರೆ? ಅವ್ರ ಪುಕ್ಸಟೆ ಮಾಡ್ತಾರ ಅಲ್ಲ, ಅದಕ್ಕೆ ಕೇಳಕ್ಕೆ ಬಂದಿರೋದು. ಎಲ್ಲ ಊಟಕ್ಕೆ ಹೋದ್ರಪ್ಪ ಕೇಳೋಣ ಅನ್ನೋಷ್ಟೊಳಗೆ. ನೋಡಿ, ಇಲ್ಲಿ ಬಿಸಿಲಲ್ಲಿ ಮಳೆಲಿಂದ ಒಂದ್ ದಿವಸ ವೇಸ್ಟಾ? ಸಾಯ್ಬೇಕಾ ಮಳೆಲಿ ಬಿಸಿಲಲ್ಲಿ ಇಂದಂಗೆ? ಒಂದ್ ದಿನ ವೇಸ್ಟ್ ಅಲ್ವೇನಣ್ಣ? ಒಂದಿನ ಕೂಲಿ ವೇಸ್ಟು, ಟೈಮ್ ವೇಸ್ಟು. ಸರ್ಕಾರದವ್ರು ಉಚಿತವಾಗಿ ಕೊಟ್ರು ಕೊಡಕ್ಕೆ ಹೆಂಗ್ ಕಷ್ಟ ಇವ್ರಿಗೆ ಅಲ್ವಾ? ದುಡ್ಡು ತಾಂತಾರ, 10 ರೂಪಾಯಿನ ತಾಂತಾರಂತೆ ಅಂತಾರೆ. ಯಾವಾಗ ಕೊಟ್ರೆ ಅಂತಾರೆ, ಇಲ್ಲ ಅಂದ್ರೆ ಇಲ್ಲ. ಏನು ಮಾಡಂಗಿಲ್ಲ. ಇಲ್ಲ ಅವ್ರೇ ಕೇಳಲ್ಲ ಪಾಪ ಬಾಯ್ ಬಿಟ್ಟು. ನಾವು ಕೊಟ್ರೆ ಇಸ್ಕೊಂತಾರೆ, ಕೊಡ್ಲಿಲ್ಲ ಅಂದ್ರೆ ಕೇಳಲ್ಲ. ಅದೇ ಹೇಳ್ದಂಗಂತ, ಕೊಟ್ರೆ ಇಸ್ಕೊಂತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಕೊಟ್ರೆ ಇಸ್ಕೊಂತಾರೆ, ಕೊಡ್ಲಿಲ್ಲ ಅಂದ್ರೆ ಅವ್ರೇನ್ ಕೇಳಲ್ಲ. ಸರಿ. ಈಗ ತಿಂಗಳ ಪೂರ್ತಿ ಅಕ್ಕಿ ಕೊಡ್ಬೇಕು ಅಂತ ಸರ್ಕಾರ ರೂಲ್ಸ್ ಇರೋದು, ಉಚಿತವಾಗಿ ಅಕ್ಕಿ ಕೊಡ್ಬೇಕು ಅಂತ ರೂಲ್ಸ್ ಇರೋದು. ಬಟ್ ಇಲ್ಲಿ 3 ದಿವಸ ಕೊಡ್ತಾರೆ ಅಂತ ಹೇಳ್ತಾ ಇದಾರೆ. 3 ದಿವಸ ಅಷ್ಟೇ ಕೊಡ್ತಾರೆ. ಅದು ನಿಮ್ಮ ಹೆಸರು? ಧನಂಜಯ. ಇದೇ ಊರ ನಿಮ್ದು? ಸಿಡ್ಲಕಟ್ಟೆ. ಇಲ್ಲೇ ಅಕ್ಕಿ ತಾಳೋದು ನೀವು? ತಿಂಗಳಲ್ಲಿ 3 ದಿವಸ ಅಷ್ಟೇ ಕೊಡೋದು. ಯಾಕೆ ತಿಂಗಳೆಲ್ಲ ಪೂರ್ತಿ ಯಾಕೆ ಕೊಡಲ್ಲ ಅಂತಾರೆ? ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾಕೆ ಕೊಡ್ತಾರೆ ನಿಮ್ಗೆ ಗೊತ್ತಿಲ್ಲ. ಒಟ್ಟ ಹಿಂಗೆ 3 ದಿವಸ ಹಿಂಗೆ ಕ್ಯೂನಲ್ಲಿ ನಿಂತ್ಕೋಬೇಕು, ಹಿಂಗೆ ನಿಂತ್ಕೊಂಡೆ ತಗೋಬೇಕು. ಸರಿ, ಓಕೆ. ಮನೆ ಬದುಕಲ್ಲ ಏನೂ ಅಲ್ಲ. ಬೆಳಗ್ಗೆ ಎಷ್ಟೊತ್ತಿಗೆ ಬಂದಿರಿ ನೀವು? ಎಷ್ಟೊತ್ತಿಗೆ ತಿಂಡಿ ತಿನ್ಕೊಂಡ್ ಬಂದಿದ್ರಾ? ಇನ್ನೂ ಕೊಟ್ಟಿಲ್ಲ. ಇದು ದುಡ್ಡು ಇಸ್ಕೊಂತಾರ? ಹೀಗೆ ತೂಕ ಆದ್ಮೇಲೆ 10 ರೂಪಾಯಿ ಇಸ್ಕೊಂತಾರ? 10 ರೂಪಾಯಿ ತಾಂತಾರ? ಇಸ್ಕೊಂತಾರೆ ನಾವು 10 ರೂಪಾಯಿ ಆದ್ಮೇಲೆ ಇಸ್ಕೊಂತಾರೆ 10 ರೂಪಾಯಿ. 10 ರೂಪಾಯಿ ಇಸ್ಕೊಂತಾರಾ? ಏನಕ್ಕೆ 10 ರೂಪಾಯಿ ಇಸ್ಕೊಂತಾರೆ? ಫ್ರೀ ಅಲ್ವಾ?